ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಮೇಷರಾಶಿ. ಇಂದು ನಿಮ್ಮ ಕಾರ್ಯಚಟುವಟಿಕೆಗಳಿಗೆ ಹೆಚ್ಚು ಶಕ್ತಿ ಮತ್ತು ಉತ್ಸಾಹ ಇರತಕ್ಕಂಥ ದಿನ. ಆದರೆ ತೀಕ್ಷ್ಣ ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚಿಸಿ ಮುನ್ನಡೆದರೆ ಉತ್ತಮ. ಮಂಗಳವಾರವಾದ್ದರಿಂದ ನಿಮ್ಮ ಧೈರ್ಯ ಮತ್ತು ಸ್ಫೂರ್ತಿಗೆ ಬೆಂಬಲ ಸಿಗುವಂಥ ದಿನವಾಗಲಿದೆ. ಆದರೆ ಕ್ರೋಧದ ನಿಯಂತ್ರಣ ಅಗತ್ಯ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಜವಾಬ್ದಾರಿ ಹೆಚ್ಚಾಗಲಿದೆ. ಅದನ್ನು ನೀವು ನಿಭಾಯಿಸಬಲ್ಲ ಶಕ್ತಿ ಇರತಕ್ಕಂಥ ದಿನ. ಉನ್ನತ ಸ್ಥಾನ, ಗೌರವ ಮತ್ತು ನವೀನ ಅವಕಾಶಗಳ ಸುಳಿವಿರತಕ್ಕಂಥ ದಿನ. ವ್ಯಾಪಾರದಲ್ಲಿ ಹೆಚ್ಚಿಕೆಯಿಂದ ಹೊಸ ಡೀಲ್ಗಳ ಬಗ್ಗೆ ಯೋಚಿಸತಕ್ಕಂಥ ದಿನವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧಾತ್ಮಕತೆ ಇದ್ದರೂ ಸಹಕಾರ ಇರಲಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿಯಲ್ಲಿ ಸಣ್ಣದಾದ ಏರಿಳಿತಗಳ ಸಾಧ್ಯತೆ ಇರಲಿದೆ. ಅನಿವಾರ್ಯ ಖರ್ಚುಗಳು ಆಗಬಹುದು. ವಿಶೇಷವಾಗಿ ವಾಹನ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದವಾಗಿರಲಿದೆ. ಹೂಡಿಕೆಗೆ ಮುಂದಾಗುವ ಮುನ್ನ ಪರಿಗಣಿಸಿಕೊಳ್ಳಿ. ಹಳೆಯ ಹಣದ ವಾಪಸ್ಸಿಗೆ ಈ ದಿನ ಹೆಚ್ಚಿನ ಸಾಧ್ಯತೆಗಳಿರತಕ್ಕಂಥ ದಿನ. ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಚರ್ಚೆ ಏಳತಕ್ಕಂಥ ದಿನ. ಆದರೆ ಸಮಾಲೋಚನೆಯಿಂದ ಪರಿಹಾರ ಸಿಗುವಂಥ ದಿನ. ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಿದ್ದರೂ ಚುರುಕಾಗಿ ನಿರ್ವಹಿಸಿಕೊಳ್ಳಿ. ಸಂಗಾತಿಗೆ ಧೈರ್ಯ ನೀಡುವುದು ಸಂಬಂಧವನ್ನು ಗಟ್ಟಿ ಮಾಡಲಿದೆ. ವಿವಾಹ ಯೋಗ ಇರುವವರಿಗೆ ಹೊಸ ಪರಿಚಯಗಳು ಸಾಧ್ಯವಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ಶಕ್ತಿ ಉತ್ತಮವಾಗಿ ಉಳಿದರೂ ತಲೆನೋವು ಅಥವಾ ನರತಂತ್ರದ ಸಮಸ್ಯೆಗೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ತೇವಾಂಶದ ಸೇವನೆ ಹೆಚ್ಚಿಗೆ ಇರಲಿ. ಉಗ್ರ ಆಹಾರವನ್ನು ತಪ್ಪಿಸಿಕೊಳ್ಳಿ. ಜ್ವರ ಅಥವಾ ಕಿರಿಕಿರಿ ಉಂಟಾದರೆ ವಿಶ್ರಾಂತಿಯನ್ನು ಮಾಡಿ ಅಥವಾ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಲಘು ವ್ಯಾಯಾಮ ಮತ್ತು ಸ್ನಾನದಿಂದ ಶಕ್ತಿ ಪುನರುದ್ಘಾಟನೆಯಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 8. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ಅಂಗಾರಕಾಯ ನಮಃ ಇಲ್ಲವಾದಲ್ಲಿ ಓಂ ಶರವನಾಭಾವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠನೆ ಮಾಡಿಕೊಳ್ಳಿ. ಈ ದಿನ ಮಂಗಳವಾರ ರಕ್ತಪುಷ್ಪದಿಂದ ದೇವರಿಗೆ ಅರ್ಚನೆಯನ್ನು ಮಾಡಿಸಿ ರಕ್ತವರ್ಣದ ಹಣ್ಣು ಅಥವಾ ಉಪ್ಪು ಅನ್ನು ದಾನ ಮಾಡಿಕೊಳ್ಳಿ. ಗೋಪಾಲ ಕೃಷ್ಣನ ದರ್ಶನ ಮಾಡಿ ಹನುಮಂತನ ಆರಾಧನೆ ಕೂಡ ಮಾಡಿದಲ್ಲಿ ಶುಭ ಫಲಗಳು ದೊರೆಯಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನೈಜತೆ ಮತ್ತು ಸ್ಥಿತಿ ಸ್ಥಾಪಕತೆಯಿಂದ ನೀವು ಮುಂದೆ ಸಾಗುವಂಥ ದಿನ. ಕೆಲಸದಲ್ಲಿ ಏರಿಕೆ ಅಥವಾ ಹೊಣೆಗಾರಿಕೆಗಳ ಲಕ್ಷಣಗಳು ಕಾಣಿಸಲಿದೆ. ನಿಮ್ಮ ಧೈರ್ಯ, ಶ್ರದ್ಧೆ ಮತ್ತು ಸಮರ್ಪಣೆ ಇವು ಫಲ ಕೊಡಲಿದೆ. ತಾಳ್ಮೆಯು ಯಶಸ್ಸಿಗೆ ಕೀಲಿಕೈಯಾಗಿರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಪ್ರಶಂಸೆ ಸಿಗತಕ್ಕಂಥ ದಿನ. ಹೊಸ ಜವಾಬ್ದಾರಿ ಅಥವಾ ಪ್ರೋತ್ಸಾಹದ ಸಾಧ್ಯತೆ ಇರಲಿದೆ. ವ್ಯಾಪಾರದ ಬಗ್ಗೆ ಹೊಸ ಯೋಜನೆಗಳು ಪ್ರಯೋಜನಕಾರಿಯಾಗಲಿದೆ. ಆರ್ಥಿಕ ತ್ಯಾಗ ಮಾಡಿದರೂ ಭವಿಷ್ಯದ ಲಾಭಕ್ಕಾಗಿ ಸರಿಯಾದ ಹಾದಿಯನ್ನು ಹಿಡಿದುಕೊಳ್ಳಿ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣುವಂಥ ದಿನ. ಆದರೆ ಅನಿರೀಕ್ಷಿತ ಖರ್ಚುಗಳು ಸಾಧ್ಯವಾಗಲಿದೆ. ಎಚ್ಚರಿಕೆ ಇರಲಿ. ಹೂಡಿಕೆಗಳಲ್ಲಿ ಜಾಣತೆ ಅಗತ್ಯ. ಹೆಚ್ಚು ಲಾಭದ ಆಸೆ ಬೇಡ.
ಕುಟುಂಬಕ್ಕೆ ಸಂಬಂಧಿಸಿದಂತಹ ಖರ್ಚುಗಳು ಹೆಚ್ಚಾಗಿ ಇರಬಹುದು. ಸಾಲದಿಂದ ದೂರವಿರುವ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಿ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ನಿಮ್ಮ ಉಗ್ರ ಸಂವಾದವಾಗಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಂಬಂಧ ಗಟ್ಟಿ ಮಾಡಿಕೊಳ್ಳಿ. ಪ್ರೀತಿಯವರೊಂದಿಗೆ ನಿಮ್ಮ ನಿಷ್ಠೆ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳಾಗಬಹುದು. ತಾಳ್ಮೆಯಿಂದ ನಿಭಾಯಿಸಿಕೊಳ್ಳಿ. ವಿವಾಹ ಯೋಗ ಇರುವವರಿಗೆ ಹೊಸ ಪರಿಚಯಗಳು ಆರಂಭವಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಉತ್ತಮವಾಗಿದ್ದರೂ ಹೊಟ್ಟೆಯ ತೊಂದರೆ ಅಥವಾ ಸಣ್ಣ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂಥ ದಿನವಾಗಬಹುದು. ತಾಜಾ ಆಹಾರವನ್ನು ಹೆಚ್ಚು ಸೇವನೆ ಮಾಡಿಕೊಳ್ಳಿ. ನೀರನ್ನು ಹೆಚ್ಚಾಗಿ ಸೇವನೆ ಮಾಡಿ. ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಳ್ಳಿ. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 6 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 1:30 ಶುಭ ಸಮಯವಾಗಿರಲಿದೆ. ಇದರಿಂದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದೇವಿ ಲಕ್ಷ್ಮಿಯ ಆರಾಧನೆ, ಕುಬೇರನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಇಲ್ಲವಾದಲ್ಲಿ ಓಂ ನಮಃ ಶಿವಾಯ. ಈ ಮಂತ್ರವನ್ನು 108 ಬಾರಿ ಪಠನೆ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಈ ದಿನ ನೀವು ಮಂಗಳವಾರವಾದ್ದರಿಂದ ದೇವಿಯ ಆರಾಧನೆ ಹಾಗೂ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಗೃಹದೊಳಗೆ ಶ್ರೀ ಸೂಕ್ತವನ್ನು ಪಠನ ಮಾಡಿಕೊಳ್ಳಿ. ಗೋ ಸೇವೆ, ಅನ್ನದಾನವನ್ನು ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಚಾತುರ್ಯ, ಸಂವಹನ ಶಕ್ತಿ ಮತ್ತು ಬುದ್ಧಿವಂತಿಕೆಯು ಮುಖ್ಯ ಪಾತ್ರ ವಹಿಸಲಿದೆ. ಹಲವಾರು ವಿಚಾರಗಳಲ್ಲಿ ನೀವು ಮಧ್ಯಸ್ಥನಾಗಿ ಕೆಲಸ ಮಾಡಬೇಕಾಗಬಹುದು. ಬಹುಪಾಲು ಚಟುವಟಿಕೆಗಳು ನಿಮ್ಮ ಸಮಯ ಕಬಳಿಸಬಹುದು. ಆದರೂ ನಿಮಗೆ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಸಾಮರ್ಥ್ಯವಿರತಕ್ಕಂಥ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಯೋಗ್ಯತೆ ಮಿಂಚಬಹುದು. ಹೊಸ ಕಲಿಕೆ ಅಥವಾ ತರಬೇತಿಯ ಅವಕಾಶಗಳು ದೊರೆಯಲಿದೆ. ವ್ಯವಹಾರದಲ್ಲಿ ಪ್ರಚೋದನಕಾರಿ ಬೆಳವಣಿಗೆ, ಹೊಸ ಸಂಪರ್ಕಗಳು ಪ್ರಯೋಜನಕರ. ಮಾರ್ಕೆಟಿಂಗ್, ಶಿಕ್ಷಣ ಅಥವಾ ಪಬ್ಲಿಕ್ ರಿಲೇಷನ್ ಸಂಬಂಧಿತ ಕೆಲಸಕ್ಕೆ ಒಳ್ಳೆಯ ಅದೃಷ್ಟವಂತ ದಿನವಾಗಿರಲಿದೆ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಲಾಭದ ಚಿಹ್ನೆ ಇರಲಿದೆ, ಆದರೆ ಹೆಚ್ಚು ವೆಚ್ಚದ ದಿನವೂ ಆಗಬಹುದು. ಅನುಮಾನಾಸ್ಪದ ಆಫರ್ಗಳಿಗೆ ದೂರವಿರಿ. ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಗ್ಯಾಜೆಟ್ಗಳಿಗೆ ಖರ್ಚು ಆಗತಕ್ಕಂಥ ದಿನ. ಹಳೆಯ ಬಾಕಿ ಹಣ ವಾಪಸ್ಸಾಗುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಪ್ರೇಮಿಗಳಿಗೆ ಹೊಸ ಆಯಾಮ ಸಿಗತಕ್ಕಂಥ ದಿನ. ಸಂಗಾತಿಯೊಂದಿಗೆ ಸಂಭಾಷಣೆಯ ಗುಣಮಟ್ಟ ಹೆಚ್ಚಾಗಲಿದೆ. ಕೆಲವು ನಿರ್ಣಯಗಳಲ್ಲಿ ಒಪ್ಪಂದದ ಅಗತ್ಯವಿದೆ. ತಾಳ್ಮೆಯಿಂದ ನಿರ್ವಹಿಸಿಕೊಳ್ಳಿ. ಕುಟುಂಬದಲ್ಲಿ ಸಣ್ಣ ಉಂಟುಕುಂಟುಗಳುಂಟಾಗಬಹುದು, ಆದರೆ ಶಾಂತ ಮಾತುಗಳಿಂದ ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಅವ್ಯವಸ್ಥೆಯಿಂದ ಹೊಟ್ಟೆಯ ಜೀರ್ಣಕೋಶ ಸಂಬಂಧಿತ ತೊಂದರೆಗಳು ಕಾಡಬಹುದು. ಅತಿಯಾಗಿ ಮಾತನಾಡುವುದು, ಗಟ್ಟಿಯಾಗಿ ಮಾತು ಮುಂದು ಹಾಕಬಹುದು. ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಮಾಡಬೇಕಾದಂಥ ದಿನ. ಉತ್ತಮ ನಿದ್ರೆ, ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸ ಅತ್ಯವಶ್ಯಕವಾಗಿರಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ 11:30 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ, ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನ ಓಂ ವಾಸುದೇವಾಯ ನಮಃ, ಇಲ್ಲವಾದಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠನ ಮಾಡುವುದರಿಂದ ಶುಭ ದೊರೆಯಲಿದೆ. ಈ ದಿನ ಮಂಗಳವಾರವಾದ್ದರಿಂದ ದೇವರ ಆರಾಧನೆ, ಪುಸ್ತಕ ದಾನ, ಶ್ರೀ ಕ್ಷೇತ್ರ ದರ್ಶನವನ್ನು ಮಾಡಿಕೊಳ್ಳಿ. ಮಕ್ಕಳಿಗೆ ವಿದ್ಯೆ ಸಂಬಂಧಿತ ಸಹಾಯ ಮಾಡಿ. ಶ್ರೀಮದ್ ಭಗವದ್ಗೀತೆ ಪಠಣದಿಂದ ಶಾಂತಿ ದೊರಕಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಜಾತಕ ಪರಿಶೀಲನೆ ಹಾಗೂ ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ನಮ್ಮನ್ನು ಸಹಿತ ಸಂಪರ್ಕಿಸಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಭಾವನೆಗಳು ತೀವ್ರವಾಗಿರಬಹುದು. ನಿಮಗೆ ಆಂತರಿಕ ಶಾಂತಿ ಬೇಕಾಗಿರಲಿದೆ ಮತ್ತು ಆ ದೃಷ್ಟಿಯಿಂದ ಕುಟುಂಬ ಅಥವಾ ಮನೆಯ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯತಕ್ಕಂಥ ದಿನ. ನಿರ್ಧಾರಗಳಲ್ಲಿಯೂ ಭಾವನಾತ್ಮಕತೆ ಮಣಿಯಾಗಬೇಡಿ. ತಾಳ್ಮೆ ಮತ್ತು ಸಮತೆ ಇಂದಿನ ಮುಖ್ಯ ಗುಣಗಳು. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಗುರುತಿಸಲ್ಪಡಲಿದೆ. ಗೃಹಸ್ಥರ ಸಂಗತಿಗಳಿಂದ ಕಾರ್ಯದಲ್ಲಿ ಅಲ್ಪ ವ್ಯತ್ಯಯವಾಗಲಿದೆ. ಹೊಸ ಕೆಲಸ ಕಾರ್ಯಗಳಲ್ಲಿ ತಯಾರಿ ಶುರು ಮಾಡತಕ್ಕಂಥ ದಿನ. ಕೆಲಸದ ಸ್ಥಳದಲ್ಲಿ ದಿಟ್ಟ ನಿರ್ಧಾರ ಬದಲಾಗಿ ಶಾಂತ ವಿನ್ಯಾಸ ಉತ್ತಮ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಅಥವಾ ಮನೆಗೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಿರತಕ್ಕಂಥ ದಿನ. ಹಳೆಯ ಸಾಲ ಅಥವಾ ಬಾಕಿಗಳ
ಪರಿಹಾರ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ತಾತ್ಕಾಲಿಕ ಒತ್ತಡ ಇದ್ದರೂ ಪರಿಹಾರ ದೊರಕುವಂಥ ಸಾಧ್ಯತೆ ಇದೆ. ಹೂಡಿಕೆಯಲ್ಲಿ ಮಿತಭಾಷೆ ಅನಿವಾರ್ಯ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಹೆಚ್ಚು ಭಾವಪೂರ್ಣ ಸಂಬಂಧ ಇರಲಿದೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಮನಸ್ತಾಪ ಉಂಟಾದರೂ ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳಿ. ಪ್ರೇಮಿಗಳಿಗೆ ಭವಿಷ್ಯದ ಬಗ್ಗೆ ಚರ್ಚಿಸಲು ಈ ದಿನ ಸೂಕ್ತವಾದಂಥ ಸಮಯ. ಕುಟುಂಬದ ಸದಸ್ಯರ ಬೆಂಬಲದಿಂದ ಸಂಬಂಧಗಳು ಈ ದಿನ ಗಟ್ಟಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಅಥವಾ ಭಾವನಾತ್ಮಕ ಹತ್ತಿಕ್ಕುವಿಕೆಯು ಆರೋಗ್ಯದ ಮೇಲೆ ಪರಿಣಾಮ ಬೀರತಕ್ಕಂಥ ದಿನವಾಗಲಿದೆ. ಶರೀರದ ಪ್ರತಿಕ್ರಿಯೆಗೆ ಹೆಚ್ಚಿನ ಗಮನವನ್ನು ಕೊಡಿ. ವಿಶ್ರಾಂತಿ, ಧ್ಯಾನ, ನೀರಿನ ಸೇವನೆ ಮಾಡಿಕೊಳ್ಳಿ. ಮುಗ್ಗುಲಿನಲ್ಲಿ ನೋವು ಅಥವಾ ಶ್ವಾಸದ ಸಮಸ್ಯೆ ಇದ್ದರೆ ವೈದ್ಯಕೀಯ ಸಲಹೆ ಪಡೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4ರಿಂದ 5:30 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದೇವರ ಆರಾಧನೆ ಮತ್ತು ಚಂದ್ರದೇವರ ಆರಾಧನೆ, ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ನವಗ್ರಹ ಆರಾಧನೆ ಸಹಿತ ಮಾಡಿಕೊಳ್ಳಬಹುದು. ಮಂತ್ರ ಓಂ ಚಂದ್ರಾಯ ನಮಃ, ಇಲ್ಲವಾದಲ್ಲಿ ಓಂ ಶಾಂತಕರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಚಂದ್ರನ ಪ್ರಾರ್ಥನೆ ಮಾಡಿ ರಾತ್ರಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಹಾಲು ಅಥವಾ ಚಂದ್ರದೋಷ ನಿವಾರಣೆಗೆ ಮೌಲ್ಯಯುತ ದಾನವನ್ನು ಮಾಡಿಕೊಳ್ಳಿ. ತಾಯಿ ಅಥವಾ ಹಿರಿಯ ಮಹಿಳೆಯರಿಗೆ ಗೌರವ ತೋರಿಸುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಹಾಗೂ ಜಾತಕ ವಿಮರ್ಶೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಶಕ್ತಿ, ಗೌರವ ಹಾಗೂ ನಾಯಕತ್ವ ಗುಣಗಳು ಮಿಂಚಲಿದೆ. ಜನರ ಗಮನ ಸೆಳೆಯಲು ಮತ್ತು ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಮಂಡಿಸಲು ಇಂದು ಸೂಕ್ತವಾದಂತಹ ದಿನವಾಗಿರಲಿದೆ. ಆದರೆ ಅಹಂಕಾರ ಅಥವಾ ತೀಕ್ಷ್ಣ ಮಾತುಗಳಿಂದ ದೂರವಿರತಕ್ಕಂಥದ್ದು ಉತ್ತಮ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಕೆಲಸಗಳಲ್ಲಿ ಸಾಧನೆ ಸ್ಪಷ್ಟವಾಗಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುವಂಥ ದಿನ. ಇಂದು ಉನ್ನತಿಯ ಮಾರ್ಗವನ್ನು ತೆರೆಯುವಂಥ ದಿನ. ರಾಜಕೀಯ ಆಡಳಿತ ಅಥವಾ ಮುಂಚೂಣಿಯ ಹುದ್ದೆಗಳಲ್ಲಿ ಇರುವವರಿಗೆ ವಿಶೇಷ ಪ್ರಯೋಜನವಾಗಲಿದೆ. ಹೊಸ ಉದ್ದಿಮೆಗಳ ಪ್ರಾರಂಭಕ್ಕೆ ಈ ದಿನ ಉತ್ತಮವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಪ್ರವಾಹದಲ್ಲಿ ಚುರುಕು ಇರತಕ್ಕಂಥ ದಿನ. ಹೊಸ ಆದಾಯದ ಮೂಲ ಉದಯಿಸಬಹುದು. ಆಸ್ತಿ, ವಾಹನ ಅಥವಾ ಮೌಲ್ಯಮಾಪನ ಖರೀದಿಗೆ ಯೋಚಿಸುತ್ತಿದ್ದರೆ ಕಾಲ ಅನುಕೂಲವಾಗಿರಲಿದೆ. ಹಣಕಾಸಿನಲ್ಲಿ ಶಿಸ್ತು ಅಗತ್ಯ ಹಾಗೂ ಸಾಲಗಳ ಮೇಲ್ವಿಚಾರಣೆಯನ್ನು ಮಾಡಿಕೊಳ್ಳಿ. ಹಿರಿಯರ ಸಲಹೆಯಿಂದ ಹೂಡಿಕೆ ಉತ್ತಮವಾಗಿ ಮಾಡಿಕೊಳ್ಳಿ. ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯವರು ನಿಮ್ಮ ನಿರ್ಧಾರದಲ್ಲಿ ವಿಶ್ವಾಸ ಇರಲಿ ಮತ್ತು ಸಂಗಾತಿಗೆ ಸಮಯ ನೀಡುವುದು ಸಂಬಂಧವನ್ನು ಗಟ್ಟಿ ಮಾಡಲಿದೆ. ಕೆಲವು ಸಂಬಂಧಗಳಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಏಕಪಕ್ಷೀಯ ನಿರ್ಧಾರಗಳೇನಾದರೂ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಎಚ್ಚರಿಕೆ ಇರಲಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎದೆ, ರಕ್ತದೊತ್ತಡ ಅಥವಾ ಹೊಟ್ಟೆಯ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. ಒತ್ತಡದ ಹಿನ್ನೆಲೆಯಲ್ಲಿ ವಿಶ್ರಾಂತಿ ಮತ್ತು ನಿದ್ರೆ ತುಂಬ ಅಗತ್ಯ. ಇನ್ನು ಉಷ್ಣತೆಯ ವಿರುದ್ಧ ತುಂಬ ಜಾಗೃತಿಯನ್ನು ಮಾಡಿಕೊಳ್ಳಿ. ಲಘು ವ್ಯಾಯಾಮ, ಧ್ಯಾನ ನಿಮಗೆ ಈ ದಿನ ಉತ್ತಮ ಶಕ್ತಿ ನೀಡಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 1 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸೂರ್ಯ ದೇವರ ಆರಾಧನೆ, ನಾರಾಯಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ. ಈ ಮಂತ್ರವನ್ನು 12 ಬಾರಿ ಪಠನ ಮಾಡಿ ಮತ್ತು ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಳ್ಳಿ. ಈ ದಿನದಲ್ಲಿ ಪ್ರಾರಂಭದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಪ್ರಾರ್ಥನೆ ಮಾಡಿ. ಕೆಂಪು ಹಣ್ಣು ಅಥವಾ ಜವಾರಿದನ್ನು ದಾನ ಮಾಡಿಕೊಳ್ಳಿ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದು ಇದನ್ನು ನಮಗೆ ಹೆಚ್ಚಿನ ಒಂದು ಬಲವನ್ನು ತಂದುಕೊಡಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಕಾಳಜಿಯು ಎಲ್ಲರ ಗಮನ ಸೆಳೆಯಲಿದೆ. ಕೆಲಸದ ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ವಿವರವಾದ ಪರಿಶೀಲನೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಉತ್ತಮವಾದಂತಹ ದಿನ. ಆದರೆ ಸಮಯದ ನಿಯಂತ್ರಣ ಅತ್ಯಗತ್ಯವಾಗಿರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಸ್ಪಷ್ಟತೆ ಮತ್ತು ನಿಯೋಜನೆಯ ಮೂಲಕ ಪ್ರಶಂಸೆ ಬೇಕು. ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಒಂದು ಸಹಕಾರ ಇರತಕ್ಕಂಥ ದಿನ. ಲೇಖನ, ಅಧ್ಯಾಪನ, ಲೆಕ್ಕಾಚಾರ ಮತ್ತು ವೈದ್ಯಕೀಯ ಕ್ಷೇತ್ರದವರಿಗೆ ದಿನ ಲಾಭದಾಯಕವಾಗಿರಲಿದೆ. ಪ್ರಾರಂಭದ ಒತ್ತಡಗಳು ಇರುವುದು ಸಹಜ. ನಿರಾಳತೆ ಇಟ್ಟುಕೊಳ್ಳಿ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ
ಹಣಕಾಸಿನಲ್ಲಿ ಸಾಂದರ್ಭಿಕ ಲಾಭ ಸಾಧ್ಯವಾಗಲಿದೆ. ಹಳೆಯ ಸಾಲಗಳು ಸುಲಭವಾಗಿ ನಿವಾರಣೆಯಾಗುವಂಥ ದಿನ. ಮಿತವ್ಯಯ ಮಾಡಿದರೆ ದಿನದ ಅಂತ್ಯದಲ್ಲಿ ಆತ್ಮತೃಪ್ತಿ ದೊರೆಯಲಿದೆ. ಯಾವುದೇ ದೊಡ್ಡ ಖರೀದಿಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಗೆ ಭಾವನಾತ್ಮಕ ಬೆಂಬಲವನ್ನು ನೀಡಿ ಅವರ ಮಾತು ಕೇಳುವುದು ಇದನ್ನು ಬಹುಮುಖ್ಯ. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಅಗತ್ಯ. ಎದೆನೋವು ಅಥವಾ ಮನಸ್ಸಿನ ಭೇದವಿಲ್ಲದಂತೆ ಮಾತುಕತೆಯಲ್ಲಿ ನಿಷ್ಠೆ ಇರಲಿ. ಕುಟುಂಬದವರ ಜೊತೆ ಶಾಂತ ಸಮಯ ಕಳೆಯತಕ್ಕಂಥದ್ದು ಶುಭ ಕೊಡಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳು ಉಂಟಾಗತಕ್ಕಂಥ ದಿನ. ಜೀರ್ಣಕ್ರಿಯೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು ಮತ್ತು ನೀರಿನ ಸೇವನೆ ಜಾಸ್ತಿ ಮಾಡಿಕೊಳ್ಳಿ. ತಾಜಾ ಆಹಾರ ಸೇವನೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಜಾಸ್ತಿ ಕೆಲಸದಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ವಿಶ್ರಾಂತಿ ಮುಖ್ಯ. ಯೋಗ ಧ್ಯಾನದಿಂದ ಶಾಂತಿ ಸಿಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:30 2 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ, ಬುಧನ ಆರಾಧನೆಯನ್ನು ಮಾಡಿಕೊಳ್ಳಿ. ಓಂ ನಮೋ ನಾರಾಯಣಾಯ, ಇಲ್ಲವಾದಲ್ಲಿ ಓಂ ಬುಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠಣ ಮಾಡಿದಲ್ಲಿ ಶುಭ ಪ್ರಾಪ್ತಿಯಾಗಲಿದೆ. ಮತ್ತು ಈ ದಿನ ಮಂಗಳವಾರವಾದ್ದರಿಂದ ದೇವರ ಆರಾಧನೆ ಮತ್ತು ಬುಧನ ಆರಾಧನೆ ಹಾಗೂ ಹಸಿರು ಹಣ್ಣು ಅಥವಾ ವಿದ್ಯಾ ವಸ್ತುಗಳನ್ನು ಬಡವರಿಗೆ ದಾನ ಮಾಡಿ ಮತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯವಾಗುವಂತಹ ಒಂದು ವಸ್ತುಗಳನ್ನು ದಾನ ಮಾಡಿಕೊಳ್ಳಿ. ಪುಣ್ಯ ಸಂಪಾದನೆಯನ್ನು ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ತುಲಾ ರಾಶಿ. ಇಂದು ನೀವು ತೂಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಮಯ. ಸೌಂದರ್ಯ, ಸಂವಹನ ಮತ್ತು ಬುದ್ಧಿವಂತಿಕೆ ನಿಮ್ಮ ಶಕ್ತಿಗಳಾಗಲಿದೆ. ಮಾನಸಿಕ ಸಮತೋಲನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯ. ಏಕಾಏಕಿ ನಿರ್ಧಾರಕ್ಕಿಂತ ತಾಳ್ಮೆಯು ಫಲಕಾರಿಯಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಶಾಂತ ಚಿಂತನೆ ಮುಖ್ಯ. ಸೂಕ್ಷ್ಮ ಗಮನವನ್ನು ಮಾಡಿಕೊಳ್ಳಿ. ಹೊಸ ಗುತ್ತಿಗೆಗಳು ಅಥವಾ ಒಪ್ಪಂದಗಳು ಒದಗುವ ಸಂಭವವಿದೆ. ಕಾನೂನು ಮತ್ತು ಕಲೆ ಅಥವಾ ಲೋಕೋಪಯೋಗಿ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ. ತಂಡದೊಂದಿಗೆ ಒಳ್ಳೆಯ ಕೆಲಸ ಮಾಡುವುದು ಹೆಚ್ಚು ಫಲಕಾರಿಯಾಗಲಿದೆ. ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಘು ಲಾಭದ ಸೂಚನೆ ಇರತಕ್ಕಂಥ ದಿನ. ಲೆಕ್ಕಪತ್ರ, ತೆರಿಗೆ ಅಥವಾ ಬ್ಯಾಂಕಿಂಗ್ ಕಾರ್ಯಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಖರ್ಚುಗಳ ನಿಯಂತ್ರಣ ಅಗತ್ಯ. ವಿನೋದ ಅಥವಾ ಫ್ಯಾಷನ್ಗೆ ಹೆಚ್ಚಿನ ಖರ್ಚನ್ನು ಮಾಡಲಿದ್ದೀರಿ. ಹೂಡಿಕೆ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಂಭಾಷಣೆಯಲ್ಲಿ ಮೃದು ಮಾತು ಉಪಯುಕ್ತ. ಸ್ನೇಹಿತ ಅಥವಾ ನೆರೆಹೊರೆಯವರಿಂದ ಪುನರ್ಮಿಲನ ಸಾಧ್ಯವಾಗಲಿದೆ. ವಿವಾಹಿತರಿಗೆ ಸಮಯ ಶಾಂತತೆಗಾಗಿ ಬಲವಾದ ಸಂವಹನ ಅಗತ್ಯ. ನಂಬಿಕೆ ಮತ್ತು ಸಹಾನುಭೂತಿಯು ಬಲವಾದ ಸಂಬಂಧದ ಮೂಲವಾಗಲಿದೆ. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಮದ ಸಣ್ಣಪುಟ್ಟ ಸಮಸ್ಯೆಗಳು, ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ತಲೆ ನೋವು ಕಾಣಿಸಿಕೊಳ್ಳಬಹುದು ಹಾಗೂ ನೀರಿನ ಕೊರತೆಯ ಸಂಬಂಧಿತ ತೊಂದರೆಗೊಳಗಾಗಬಹುದು. ಎಚ್ಚರಿಕೆಯಿಂದ ಇರಿ. ಸಾಮಾನ್ಯ ಶೀತ ಜ್ವರ ತೊಂದರೆ ಆಗುವಂಥ ದಿನವಾಗಬಹುದು. ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿ ಮಾಡಿಕೊಳ್ಳಿ. ಮನಸ್ಸು ಬದಲಾಗುತ್ತಿದ್ದರೆ ಧ್ಯಾನ ಅಥವಾ ಶಾಂತ ಸಂಗೀತದಿಂದ ಶಾಂತಿ ಪಡೆಯತಕ್ಕಂಥ ದಿನ. ಈ ದಿನದ ನಿಮ್ಮ ಶುಭ ಬಣ್ಣ ಕಂಚಿನ ಬಣ್ಣ ಹಾಗೂ ಈ ದಿನದ ಶುಭ ಸಂಖ್ಯೆ 6 ಮತ್ತು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 11:15 ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶುಕ್ರ ಗ್ರಹನ ಆರಾಧನೆ ಹಾಗೂ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ, ಓಂ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿದಲ್ಲಿ ಶುಭ ದೊರೆಯಲಿದೆ. ಮತ್ತು ಈ ದಿನ ಚಿನ್ನ ಅಥವಾ ಯಾವುದಾದ್ರೂ ಒಳ್ಳೆಯ ಒಂದು ವಸ್ತುಗಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಮಹಿಳೆಯರಿಗೆ ಉಡುಗೊರೆಯಾಗಿ ಯಾವುದಾದ್ರೂ ಉತ್ತಮ ವಸ್ತುಗಳನ್ನು ದಾನ ಮಾಡಿ. ಕಲೆಗೆ ಸಂಬಂಧಿಸಿದಂತಹ ದಾನ ಮಾಡಿಕೊಳ್ಳಿ. ಪುಸ್ತಕ ಮತ್ತು ವಾದ್ಯ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ಇಚ್ಛಾಶಕ್ತಿಯು ಬಲಿಷ್ಠವಾಗಿರಲಿದೆ. ಆದರೆ ತೀಕ್ಷ್ಣತೆ ಮತ್ತು ಒತ್ತಡದಿಂದಾಗಿ ಇತರರೊಂದಿಗೆ ಸಂಘರ್ಷ ಸಂಭವಿಸಬಹುದು. ಮೌನದಲ್ಲಿ ಶಕ್ತಿ ಇಟ್ಟುಕೊಂಡು ಕಾರ್ಯದಲ್ಲಿ ನಿಖರತೆ ಹಿಡಿದರೆ ಯಶಸ್ಸು ನಿಮ್ಮದಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಮ್ಮ ನಿರ್ಧಾರ ಬದ್ಧತೆ ಎಲ್ಲರಿಗೂ ಸ್ಪಷ್ಟವಾಗಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಹುದ್ದೆ ಬದಲಾವಣೆಯ ಲಕ್ಷಣಗಳಿರಲಿದೆ. ರಹಸ್ಯ ಕಾರ್ಯ, ಪತ್ತೆದಾರಿ, ವೈದ್ಯಕೀಯ, ವಿಜ್ಞಾನ ಕ್ಷೇತ್ರದವರಿಗೆ ಈ ದಿನ ಲಾಭದಾಯಕವಾದಂಥ ದಿನ.
ಮೇಲಧಿಕಾರಿಗಳೊಂದಿಗೆ ಸಂವಹನದ ರೀತಿ ನಿಮಗೆ ಉತ್ತಮ ಪ್ರಯೋಜನ ನೀಡತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚು ತಿಳುವಳಿಕೆಯಿಂದ ನಡೆದುಕೊಳ್ಳಿ. ಹೂಡಿಕೆಯಲ್ಲಿ ಧೈರ್ಯವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಆದರೆ ಸಂಪೂರ್ಣ ಪರಿಶೀಲನೆ ಅಗತ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣದ ಸಂಧಾನಕ್ಕೆ ಉತ್ತಮ ಸಮಯ. ಲೆಕ್ಕಪತ್ರಗಳಲ್ಲಿ ಚುಟುಕು ತಪ್ಪುಗಳಿದ್ದರೆ ಸರಿಪಡಿಸಿಕೊಳ್ಳಿ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಳವಾದರೂ ಅಹಂಕಾರ ಅಥವಾ ಶಂಕೆಯಿಂದ ದೂರವಿರಿ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಈ ದಿನ ಉತ್ತಮವಾದಂತಹ ದಿನವಾಗಲಿದೆ. ಭಾವನಾತ್ಮಕ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಸಣ್ಣ ವೈಮನಸ್ಸುಗಳು ಸ್ಪಷ್ಟ ಸಂಭಾಷಣೆಯಿಂದ ಪರಿಹಾರವಾಗಲಿದೆ. ನಂಬಿಕೆ ಬಿಗಿತ ಮಾಡಿದರೆ ಸಂಬಂಧ ಗಟ್ಟಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರಾ ಕೊರತೆ ಕಾಡಲಿದೆ. ತಲೆನೋವು ಅಥವಾ ರಕ್ತದೊತ್ತಡ ಸಮಸ್ಯೆ ಸಂಭವಿಸಬಹುದು. ಜಾಸ್ತಿ ಕಾಫಿ ಸೇವನೆ, ಮಸಾಲೆ ಆಹಾರದಿಂದ ದೂರವಿರಿ. ವಿಶ್ರಾಂತಿ, ಯೋಗ, ಧ್ಯಾನದಿಂದ ಶಾಂತಿ ಪಡೆಯಿರಿ ಮತ್ತು ಸಣ್ಣ ಪುಟ್ಟ ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಧೂಮ್ರವರ್ಣದ ಬಣ್ಣ ಹಾಗೂ ಶುಭ ಸಂಖ್ಯೆ 9. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3:30ರಿಂದ ಸಂಜೆ 5ರವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಗುರುವಿನ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರ ಆರಾಧನೆ, ಕುಜಗ್ರಹನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ಕಂಜನಾಯ ನಮಃ, ಓಂ ಅಂಗಾರಕಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಈ ದಿನ ಕೆಂಪು ಹಣ್ಣನ್ನು ಯಾರಿಗಾದರೂ ದಾನ ಮಾಡಿ. ಈ ದಿನ ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಿ. ಶಕ್ತಿಪೀಠದ ದರ್ಶನವನ್ನು ಮಾಡಿಕೊಳ್ಳಿ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ಧನುಸ್ಸು ರಾಶಿಯವರು ಉತ್ಸಾಹದಿಂದ ದಿನವನ್ನು ಆರಂಭಿಸತಕ್ಕಂಥ ದಿನ. ಪಾಠವನ್ನು ಕಲಿಯಲು ಪ್ರಯಾಣವನ್ನು ಪ್ರಾರಂಭಿಸಲು ಅಥವಾ ಹೊಸದನ್ನು ಅನುಭವಿಸಲು ಇಂದು ಉತ್ತಮವಾದಂತಹ ದಿನ. ಆದರೆ ನಿಮ್ಮ ಮಾತು ಮತ್ತು ನಿರ್ಧಾರಗಳಲ್ಲಿ ಅತಿಯಾದ ಆತುರದಿಂದ ದೂರವಿರತಕ್ಕಂಥದ್ದು ಉತ್ತಮ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿರ್ವಹಣಾ ಅಧಿಕಾರ, ಮಾರ್ಗದರ್ಶನ ಅಥವಾ ಶಿಕ್ಷಣ ಕ್ಷೇತ್ರದವರು ಉತ್ತಮ ಪ್ರದರ್ಶನ ನೀಡಬಹುದು. ಹೊಸ ಒಪ್ಪಂದ ಅಥವಾ ಪ್ರಯೋಗಾತ್ಮಕ ಯೋಜನೆಗಳ ಆರಂಭಕ್ಕೆ ಈ ದಿನ ಅನುಕೂಲಕರವಾಗಿರಲಿದೆ. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಸುಧಾರಣೆ ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿಯೇ ಯಶಸ್ಸು ಅಡಗಿರಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕ ದಿನವಾಗಿದ್ದು ಹಠಾತ್ ಹಣ ಪ್ರವಾಹ ಸಾಧ್ಯವಾಗಲಿದೆ. ಹೂಡಿಕೆಗೆ ಪೂರಕವಾದಂಥ ದಿನ. ವಿಶೇಷವಾಗಿ ಭವಿಷ್ಯದ ಯೋಜನೆಗಳಿಗೆ ಇದರ ಉತ್ತಮವಾದಂತಹ ದಿನ. ಶ್ರೇಯಸ್ಕರ ವ್ಯವಹಾರಗಳ ಬಗ್ಗೆ ಹಿರಿಯರ ಸಲಹೆ ಕೇಳಿ ಮುಂದುವರಿಯಿರಿ. ಹಣದ ವಿಚಾರದಲ್ಲಿ ಚಟಾಪಟಿಯ ನಿರ್ಧಾರವನ್ನು ತಪ್ಪಿಸಿಕೊಳ್ಳಿ. ಎಚ್ಚರದಿಂದ ಇರಿ. ಇನ್ನು ಇದನ್ನು ನಿಮ್ಮ ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಪುನಃ ಸಮೀಪತೆಯು ಹುಟ್ಟಬಹುದು. ಪ್ರೀತಿಯವರು ನಿಮ್ಮ ದೃಷ್ಟಿಕೋನದಲ್ಲಿ ಪ್ರಾಮಾಣಿಕರಾಗಿರಲಿದ್ದೀರಿ ಮತ್ತು ಪ್ರಾಮಾಣಿಕತೆ ನಿರೀಕ್ಷಿಸುವಂಥ ದಿನ. ಒತ್ತಡದಿಂದ ದೂರವಿದ್ದು ಶಾಂತ ಸಮಯ ಕಳೆಯಲು ಯತ್ನಿಸಿಕೊಳ್ಳಿ. ಸ್ನೇಹಿತರಿಂದ ಸಹಾಯ ಅಥವಾ ಸಲಹೆ ದೊರಕುವಂತಹ ದಿನವಾಗಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಜ್ವರ, ಮೈಕಟ್ಟು ನೋವು, ಮೆದುಳಿನ ಒತ್ತಡ ತೊಂದರೆ ಕಾಣಿಸಿಕೊಳ್ಳಬಹುದು. ಸರಿಯಾದ ನಿದ್ರೆ ಮತ್ತು ಆಹಾರ ನಿಯಮ ಪಾಲನೆ ಮಾಡಿಕೊಳ್ಳಿ. ಶ್ವಾಸಕೋಶದ ಜಠರದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತಾಜಾ ಆಹಾರ ಸೇವನೆ ಮಾಡಿಕೊಳ್ಳಿ. ಶರೀರದ ಸಣ್ಣ ಪುಟ್ಟ ಅನಾರೋಗ್ಯದಿಂದಾಗಿ ದೈಹಿಕ ಶಕ್ತಿ ಕುಗ್ಗಬಹುದು. ಎಚ್ಚರಿಕೆಯಿಂದ ಇರಿ. ಇಂದಿನ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 3. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:30 ಬೆಳಗ್ಗೆ 11 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಗುರುವಿನ ಪ್ರಾರ್ಥನೆ, ದತ್ತಾತ್ರೇಯನ ಆರಾಧನೆ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಮಂತ್ರ ಓಂ ಬೃಹಸ್ಪತಯೇ ನಮಃ. ಇಲ್ಲವಾದಲ್ಲಿ ದತ್ತಾತ್ರೇಯ ಸ್ತೋತ್ರ ಪಠಣವನ್ನು ಮಾಡಿಕೊಳ್ಳಿ. ಗುರುವಿನ ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳಿ. ವಿದ್ಯಾಸಂಸ್ಥೆಗೆ ಪುಸ್ತಕವನ್ನು ದಾನ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಮಂದಿರಕ್ಕೆ ಬಾಳೆಹಣ್ಣು ಅಥವಾ ತುಳಸಿಯನ್ನು ದಾನ ಮಾಡಿ. ಹೆಚ್ಚಿನ ಪರಿಹಾರಕ್ಕಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಮಕರ ರಾಶಿ. ಇಂದು ನೀವು ಕೆಲಸದಲ್ಲಿ ಗಂಭೀರತೆ ಮತ್ತು ಶಿಸ್ತು ತೋರಿಸಲಿದ್ದೀರಿ. ನಿಮ್ಮ ಶ್ರದ್ಧೆ ಮತ್ತು ಶ್ರಮಕ್ಕೆ ಮೆಚ್ಚುಗೆ ಸಿಗುವಂಥ ದಿನ. ಆದರೆ ಸಂಬಂಧಗಳಲ್ಲಿ ಹೆಚ್ಚು ಕಟ್ಟುನಿಟ್ಟಾಗಿ ವರ್ತಿಸಲಿದ್ದೀರಿ. ಹೆಚ್ಚು ನಿರೀಕ್ಷೆಗಳಿದ್ದರೆ ಮನಸ್ಸು ಶಾಂತವಾಗಿರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಂದ ನಮಗೆ ಕೆಲಸದ ಒಂದು ಮನ್ನಣೆ ಸಿಗುವಂಥ ಸಂಭವ. ನಿರ್ಧಾರ ತೆಗೆದುಕೊಳ್ಳುವಾಗ ಲೆಕ್ಕಾಚಾರ ಹಾಗೂ ನಂಬಿಕೆ ಮಹತ್ವದ ಪಾತ್ರ ವಹಿಸಲಿದೆ. ತಂತ್ರಜ್ಞಾನ, ನಿರ್ಮಾಣ ಕ್ಷೇತ್ರ, ಕಾನೂನು ಅಥವಾ ಸರ್ಕಾರಿ ಉದ್ಯೋಗದವರಿಗೆ
ಉತ್ತಮವಾದಂತಹ ದಿನ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಇರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಧೈರ್ಯದಿಂದ ಎದುರಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರಲಿದೆ. ಆದರೆ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಬಾಕಿ ಹಣ ಅಥವಾ ಹಣದ ಮಾತುಗಳ ಬಗ್ಗೆ ಸ್ಪಷ್ಟ ಸಂಭಾಷಣೆ ಅಗತ್ಯ. ನಿವೇಶನ, ಜಾಗ ಅಥವಾ ಲಾಂಬಿಕ ಹೂಡಿಕೆಗೆ ಇಂದಿನ ದಿನ ಯೋಗ್ಯವಾಗಿಲ್ಲ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ಸಾಲ ನೀಡುವುದು ಅಥವಾ ಕೊಳ್ಳುವುದು ತಡೆ ಹಿಡಿಯತಕ್ಕಂಥದ್ದು ಉತ್ತಮ. ಈ ದಿನದ ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ನಿಷ್ಠತೆ ಮುಖ್ಯ. ಸಂಗಾತಿಗೆ ಸಮಯ ಕೊಡದಿದ್ದರೆ ಅಸಮಾಧಾನ ಉಂಟಾಗಬಹುದು. ಹೊಸ ಪ್ರೇಮ ಸಂಬಂಧದ ಪ್ರಾರಂಭಿಕಕ್ಕಿಂತ ಸ್ಥಿತಿಗತಿ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಕುಟುಂಬ ಸದಸ್ಯರೊಂದಿಗೆ ಮಾತುಕತೆ ಮೆರೆದರೆ ಮನಸ್ಸು ಹಗುರವಾಗಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎದೆಬಡಿತ, ಮೂಳೆ ಸಂಬಂಧಿತ ಅಥವಾ ಮಜ್ಜೆ ತೊಂದರೆಗಳ ಎಚ್ಚರಿಕೆ ಅಗತ್ಯ. ಮಾನಸಿಕ ಒತ್ತಡದಿಂದಾಗಿ ನಿದ್ರೆಯ ಕೊರತೆ ಉಂಟಾಗಬಹುದು. ಬೆಳಗ್ಗಿನ ನಡೆಯು ಅಥವಾ ಪ್ರಾಣಾಯಾಮದಿಂದ ಶಕ್ತಿ ಪುನರುದ್ಧಾರವಾಗಲಿದೆ. ಶರೀರದಲ್ಲಿ ಕಠಿಣತೆ ಅಥವಾ ಕ್ಲಾಂತಿ ಉಂಟಾದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ ಮತ್ತು ಶುಭ ಸಂಖ್ಯೆ 8. ಶುಭ ಸಮಯ ಮಧ್ಯಾಹ್ನ 1:30 3 ಗಂಟೆಯವರೆಗೆ ಇದನ್ನು ನಮಗೆ ಶುಭವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಆಂಜನೇಯನ ಪ್ರಾರ್ಥನೆ, ಹನುಮಾನ್ ಚಾಲಿಸ್ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಮಂತ್ರ ಓಂ ಶನೇಶ್ಚರಾಯ ನಮಃ, ಓಂ ಹನುಮತೆ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಶುಭ ದೊರೆಯಲಿದೆ. ಮತ್ತು ಮುಂದೆ ಬರತಕ್ಕಂಥ ಶನಿವಾರದಂದು ಎಳ್ಳೆಣ್ಣೆಯನ್ನು ಶನಿಗೆ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿಕೊಳ್ಳಿ. ಕಪ್ಪು ಉಪ್ಪನ್ನು ಹಾಗೂ ಅಥವಾ ಉದ್ದನ್ನು ದಾನ ಮಾಡಿ. ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ದಾರಿದ್ರ್ಯದ ಒಂದು ಪರಿಹಾರಕ್ಕಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ಹೊಸ ಆಲೋಚನೆಗಳು, ಆವಿಷ್ಕಾರ ಮತ್ತು ಬದಲಾಗುವ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಲಿದೆ. ಸ್ನೇಹ, ಸಮಾಜ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಮುನ್ನಡೆಯತಕ್ಕಂಥದ್ದು ಉತ್ತಮ. ಆದರೆ ಹೆಚ್ಚು ತಲೆಕೆಡಿಸಿಕೊಳ್ಳದಿರುವುದು ಒಳ್ಳೆಯದು. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸೃಜನಾತ್ಮಕತೆ ಮತ್ತು ವಿಭಿನ್ನ ಪರಿಹಾರಗಳ ಮೂಲಕ ಕಾರ್ಯಕ್ಷಮತೆ ತೋರಿಸಬಹುದು. ಗುಂಪಿನಲ್ಲಿ ಕೆಲಸ ಮಾಡುವವರು ಅಥವಾ ಸಮಾಜ ಸೇವೆಯಲ್ಲಿ ನಿರತರಾದವರಿಗೆ ಲಾಭದಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಗೊಂದಲಗಳಾಗತಕ್ಕಂಥ ದಿನ. ಸಹನೆ ಮುಖ್ಯ. ಹೊಸ ಯೋಜನೆಗಳು ಪ್ರಾರಂಭವಾಗತಕ್ಕಂಥ ದಿನ. ಆದರೆ ತಾಳ್ಮೆಯಿಂದ ಮುನ್ನಡೆಯಿರಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಷಯದಲ್ಲಿ ನಿರೀಕ್ಷೆಗೆ ಕಡಿಮೆ ಫಲ ಸಿಕ್ಕಬಹುದು. ಸ್ಥಿರತೆ ಉಳಿಯಲಿದೆ. ಅತಿ ವೆಚ್ಚದ ನಿರ್ಧಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಮತ್ತು ಇ-ಕಾಮರ್ಸ್ ಅಥವಾ ಆನ್ಲೈನ್ ವ್ಯವಹಾರಗಳಿಗೆ ಲಾಭದ ಸೂಚನೆ ದೊರೆಯಲಿದೆ. ಸಾಲ ಮಾಡದಂತೆ ಆದಷ್ಟು ಆಲೋಚನೆ ಮಾಡಿ ಮುಂದುವರಿಯಿರಿ. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಹೊಸದಾಗಿ ಮನವಿ ಅಥವಾ ಸಂಭಾಷಣೆಯ ಶುಭಾರಂಭವಾಗಲಿದೆ. ಪ್ರೇಮಿಗಳಿಗೆ ಸ್ನೇಹದಿಂದ ಪ್ರೀತಿ ಬೆಳೆಯುವಂಥ ಸಾಧ್ಯತೆ. ದೂರದ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಂವಹನ ಮುಖ್ಯ. ವೈವಾಹಿಕ ಜೀವನದಲ್ಲಿ ಸಹಕಾರ ಮತ್ತು ಸಹಾನುಭೂತಿಯ ಅಗತ್ಯವಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲರ್ಜಿ, ಶ್ವಾಸಕೋಶದ ತೊಂದರೆ ಮತ್ತು ನರಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಜೀರ್ಣಕ್ರಿಯೆ ಸುಸ್ಥಿತಿಯಲ್ಲಿದ್ದರೆ ಆಹಾರ ಕ್ರಮ ತಿದ್ದಿಕೊಳ್ಳಿ. ಮನಸ್ಸು ಚಂಚಲವಿದ್ದರೆ ಯೋಗ, ಧ್ಯಾನದಿಂದ ಶಾಂತಿ ಪಡೆದುಕೊಳ್ಳಿ. ತಾಜಾ ಹಣ್ಣು ಸೇವನೆ, ನೀರಿನ ಸೇವನೆಯನ್ನು ಜಾಸ್ತಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣ. ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 7. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 12:45 ಶುಭ ಸಮಯವಾಗಿರಲಿದೆ. ಮತ್ತು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಗಂಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಈ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಓಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳಿ. ಈ ದಿನ ನೀವು ಕರಿಬೇವಿನ ವಸ್ತುಗಳನ್ನು ದಾನ ಮಾಡಿ. ಗಂಗಾ ನದಿ ಅಥವಾ ತೀರ್ಥಸ್ಥಳಕ್ಕೆ ಭೇಟಿ ನೀಡಿ ಪವಿತ್ರ ಜಲವನ್ನು ತೀರ್ಥ ಸ್ನಾನ ಮಾಡಿಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಮೀನರಾಶಿ. ಇಂದು ನಿಮ್ಮ ಕಲ್ಪನೆ ಶಕ್ತಿ, ಭಾವನಾತ್ಮಕತೆ ಹಾಗೂ ಔದಾರ್ಯತೆಯು ಬೆಳಕಿಗೆ ಬರಲಿದೆ. ಸ್ವಪ್ನದಂತೆ ಯೋಚಿಸುವುದರಲ್ಲಿ ನೀವು ಮುಂದುವರಿಯತಕ್ಕಂಥ ದಿನ. ಆದರೆ ಭಾವನೆಗಿಂತ ವ್ಯವಹಾರದ ಮೇಲೆ ಜಾಸ್ತಿ ನಂಬಿಕೆ ಇರಲಿ. ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮುನ್ನಡೆದರೆ ಇದನ್ನು ಯಶಸ್ಸು ಖಚಿತವಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸೃಜನಾತ್ಮಕ ಉದ್ಯೋಗ, ಆರ್ಟ್, ಮ್ಯೂಸಿಕ್ ಹಾಗೂ ಕೌನ್ಸೆಲಿಂಗ್ ಕ್ಷೇತ್ರದವರಿಗೆ
ಈ ದಿನ ಉತ್ತಮವಾಗಿರತಕ್ಕಂಥ ದಿನ. ನೀವು ತೋರಿಸುವ ಸಹಾನುಭೂತಿ ಹಾಗೂ ಸಹಕಾರದಿಂದ ಸಹೋದ್ಯೋಗಿಗಳ ಮನಗೆಲ್ಲುವಂಥ ದಿನ. ವಿದ್ಯಾರ್ಥಿಗಳಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ಜಾಗರೂಕತೆ ಬೇಕು ಮತ್ತು ಯಾವುದೇ ನಿರ್ಧಾರಗಳಲ್ಲಿ ಗೊಂದಲ ಆಗುವಂಥ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಹಾಗೂ ಪ್ರಯೋಜನವನ್ನು ಪಡೆದುಕೊಳ್ಳಿ. ಕೆಲಸದಲ್ಲಿ ಹೊಸ ದೃಷ್ಟಿಕೋನದ ಪ್ರಾರಂಭವಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಒಳಹರಿವು ಸಾಧಾರಣವಾಗಿರಲಿದೆ. ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಿ. ದಾನ ಧರ್ಮದಲ್ಲಿ ಭಾಗವಹಿಸುವ ಯೋಗವಿದೆ. ಹಳೆಯ ಸಾಲಗಳನ್ನು ತೀರ್ಪು ಮಾಡಲು ಯೋಗ್ಯ ದಿನವಲ್ಲ. ಹೂಡಿಕೆಯಲ್ಲಿ ಜಾಣ್ಮೆ ಅಗತ್ಯವಾಗಿರಲಿದೆ. ಇನ್ನು ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಸಂಬಂಧದಲ್ಲಿ ಭಾವನಾತ್ಮಕ ಆಳತೆ ಇರತಕ್ಕಂಥ ದಿನ. ಆದರೆ ಅತಿಯಾದ ನಿರೀಕ್ಷೆಗಳು ಗೊಂದಲ ಉಂಟು ಮಾಡಬಹುದು. ದಾಂಪತ್ಯ ಜೀವನದಲ್ಲಿ ಸಂವೇದನೆ ಹಾಗೂ ಸ್ಪಷ್ಟ ಸಂವಹನ ಮುಖ್ಯ. ಸಂಗಾತಿಯ ಮಾತು ಕೇಳಲು ಕಿವಿಯಾಗಿರಿ, ಅದು ನಿಖರ ಮಾರ್ಗದರ್ಶನವಾಗಬಹುದು. ಪ್ರೇಮಿಯರಿಂದ ಇತ್ತೀಚಿನ ದೂರುಗಳ ಪರಿಹಾರ ಸಾಧ್ಯವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ, ತಲೆನೋವು ಅಥವಾ ನಿದ್ದೆಯ ಸಮಸ್ಯೆ ಉಂಟಾಗಬಹುದು. ನದಿ, ಸರೋವರ ಅಥವಾ ಪ್ರಕೃತಿಯಲ್ಲಿ ಕಾಲ ಕಳೆಯುವುದರಿಂದ ಮಾನಸಿಕ ಶಾಂತಿ ಸಿಗಲಿದೆ. ಮೃದುವಾದ ಆಹಾರವನ್ನು ಸೇವನೆ ಮಾಡಿ. ಜೀರ್ಣಕ್ರಿಯೆಯು ತೊಂದರೆಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಯೋಗ ಪ್ರಾಣಾಯಾಮ ಈ ದಿನ ತುಂಬ ಅಗತ್ಯ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ ಹಾಗೂ ಶುಭ ಸಂಖ್ಯೆ 2. ಶುಭ ಸಮಯ ಸಂಜೆ 4ರಿಂದ 5:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ, ದತ್ತಾತ್ರೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಾರಾಯಣಾಯ ವಿದ್ಯಾರೂಪಿಣೇ ನಮಃ. ಈ ಮಂತ್ರವನ್ನು 108 ಬಾರಿ ಇಲ್ಲವೇ 21 ಬಾರಿ ಪಠನ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಮುಂದೆ ಬರತಕ್ಕಂಥ ಗುರುವಾರ ಅನ್ನದಾನವನ್ನು ಮಾಡಿ. ಪವಿತ್ರ ನೀರಿನಲ್ಲಿ ತಿಲತರ್ಪಣ ಅಥವಾ ತೀರ್ಥಸ್ನಾನ ಮಾಡಿ. ಪುಸ್ತಕ ಅಥವಾ ವಿದ್ಯಾ ಸಾಧನವನ್ನು ದಾನ ಮಾಡಿಕೊಳ್ಳಿ. ಶುಭ ಪ್ರಾಪ್ತಿಯಾಗಲಿದೆ.